ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ
ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ. ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ. ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ. ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ. ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ. ನೋಡೋಣ. ಪತ್ನಿ ವಿರುದ್ಧ ಪತಿಯ ಏಕಾಂಗಿ ಹೋರಾಟ. ಹೆಂಡತಿ ಹಾಕಿದ ಕೇಸ್ ವಿರುದ್ಧ ಫೈಟ್ ನಡೀತಾ ಇದೆ. ಬೆಂಗಳೂರಿನಲ್ಲೊಬ್ಬ ವಿಲಕ್ಷಣ ಪತಿರಾಯ ಮದುವೆ ಆಗೋರಿಗೆ ಕಾನೂನು ತಿಳಿದುಕೊಳ್ಳಲು ಸಲಹೆಯನ್ನ ಕೊಡ್ತಿದ್ದಾನೆ. ವಿಲಕ್ಷಣ ಪತಿರಾಯ ವಿಲಕ್ಷಣ ಏನಿಲ್ಲ, ಬಹುಶಃ ಈ ಜನರೇಷನ್ ನಲ್ಲಿ ಇದೇ ಕಾಮನ್ ಆಗ್ಬಿಟ್ಟಿದೆ. ಹೆಂಡತಿಯರಿಂದ ಗಂಡಂದರಿಗೆ ಕಾಟ, ಅದಕ್ಕೆ ಈ ರೀತಿ ವರ್ತನೆ ತೋರ್ತಾರೆ. ಗಂಡಂದಿರು ಪಾಪ ಒಬ್ಬಂಟಿ ಹೋರಾಟ. ನೋಡೋಣ.